ಅಂತ ಕೇಳ್ತಿದ್ದಾರೆ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀರಾ? ನಿಮ್ಮಂದ್ರ ಭಕ್ತರ ಸಮಸ್ಯೆ ಪರಿಹಾರಕ್ಕಂತಾನೆ ನಾವಿರೋದು. ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ತೀನಿ, ಮನೆ ಅಡ್ರೆಸ್ ಕೊಡ್ತೀನಿ, ಏನೇನು ಕಳಿಸ್ಬೇಕು ಅಂತಿದ್ದೀರೋ ಎಲ್ಲ ಕಳಿಸಿ. ನೋಡಿಮ್ಮ, ರೂಪಾಯಿ ಕನ್ವರ್ಷನ್ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಡಾಲರ್ನೇ ಅಕ್ಸೆಪ್ಟ್ ಮಾಡ್ತೀನಿ, ಕ್ರೆಡಿಟ್ ಕಾರ್ಡು ಅಕ್ಸೆಪ್ಟ್ ಮಾಡ್ತೀನಿ. ತುಂಬಾ ದೊಡ್ಡ ಮನಸ್ಸು ಗುರೂಜಿ ನಿಮ್ದು. ಬೇಕಾದ್ರೆ ನಾನೇ ಬರ್ತೀನಮ್ಮ ಕಲೆಕ್ಟ್ ಮಾಡ್ಲಿಕ್ಕೂ. ತುಂಬಾ ದೊಡ್ಡ ಮನಸ್ಸು ಗುರೂಜಿ ನಿಮ್ದು, ಗೊತ್ತಾಗ್ತಾ ಇದ್ರೆ. ಆದ್ರೆ ದಯವಿಟ್ಟು ಆ ತೊಂದರೆ ತಗೋಬೇಡಿ ನೀವು. ಯಾಕಮ್ಮ ಹಾಗೆ ಹೇಳ್ತೀಯಾ? ಯಾಕೆ ಅಂದ್ರೆ ಶಿವಣ್ಣ ಅವರ ಆಸೆ ಪೂರ್ತಿ ಮಾಡಕ್ಕೆ ಅಂತ ಕೋಲು ಮಂಡೆ ಜಂಗಮರು ಕ್ವಾರಣ್ಯಕ್ಕೆ ದಯ ಮಾಡೋರೇ. ಹೌದೇ, ಬನ್ನಿ ನೋಡೋಣ, ಅವರನ್ನೆಲ್ಲ ನೋಡೋಣ. ಕೊಡುವಾಗಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ. ಅವನು ಒಳಗಡೆ ಕೊರಡು ಕೊಗರಿ ಬಂಗಾರ ಬಾಳವ್ವ. ಸಕ್ಕರೆ ಮಾತಾಯಿ ಭಿಕ್ಷೆಯಾಗುವ ಅಂದವನೇ ಮಾದೇವ. ದೇವನಿಗೆ ತಾಯಿ ಅಂದ್ರೆ ತಾಯಿ ಆಗ್ಬೇಕಲ್ಲ ತಾಯಿ. ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ. ಭಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ, ತುಳಿದ್ರೆ ಬಾಳ ಬೂದ್ ಕುಂಬಳಕಾಯಿ ಎಂದವನೇ ಮಾದೇವ. ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಎಲ್ಲ ತಾಯಿ, ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ. ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ, ತುಳಿದ್ರೆ ನಿನ್ ಬಾಳ ಬೆಂಡೆಕಾಯಿ ಎಂದವನೇ ಮಾದೇವ. ಕೈಯತ್ತಿ ಕಾರುಣ್ಯ ಭಿಕ್ಷೆಯ ನೀಡವು ಮಾದೇವನ ಮನಸಾರೆ ಭಿಕ್ಷೆಯ ಕೇಳವು. ನೆಚ್ಚಿಯ ಸೂರ್ಯ ಸ್ವಾಮಿ ಕತ್ತೆ ಮನೆಗೆ ಹೋಗೋದು ಮಾಡೋದು. ಚಿತ್ತವ ಗಟ್ಟಿ ಮಾಡಿ ಇದ್ದಾಗಿ ಕುಡಿದ್ರೆ ಮುಟ್ಟು ನೋಡೋ. ಕಾಗೋಟೆ ಕಾಂತಾನೋ ಕಂಡೋಗೆ ನೀಡ್ತಾನೋ. ಉಂಟಾನ ಕಣಕಳಲು ಸ್ವಾಮಿಯೋ ಕುಡಿದಾವೋ. ಮಾಯಾಗಿ ಜನಗಳೆಲ್ಲ ಕಣಕಣವು ಮಣಿದಾವೋ. ತೋಟಗಳ ಗುಡ್ಡೆ ಮ್ಯಾಗೆ ಮಹಾದೇವ ಬಂದೇ ಬರ್ತಾನೋ.
ನಂಬಿದ ಭಕ್ತರಿಗೆಂದು ಪ್ರೀತಿಯ ಕೊಟ್ಟೆ ಕೊಡ್ತಾನಂದು ಅದ್ಭುತವಾಗಿತ್ತಮ್ಮ. ಏನ್ ವರ್ಷೆ, ಏನ್ ಕುಣಿತ. ಆ ಪುಟ್ಟ ಮಕ್ಕಳು ಹಾಕಿದ ಹೆಜ್ಜೆ ನೋಡ್ತಾ ಇದ್ರೆ ನನಗೂ ಎದ್ದು ಕುಣಿಯೋಣ ಅನ್ನುವಷ್ಟು ಸ್ಫೂರ್ತಿ ಬರ್ತಾ ಇತ್ತು. ಯಾರಮ್ಮ ಈ ಮಕ್ಕಳು? ಈ ಕೋಲುಮಂಡೆ ಜಂಗಮರು ಶ್ರೇಯಸ್ ಹೊನ್ನಪ್ಪ, ಮಧು ಜೋಶಿ, ಕರ್ಣಾ ಸಿದ್ದಾಪುರ, ಲಕ್ಷ್ಮೀ ಸಿದ್ದಾಪುರ, ಅಥರ್ವ ಮಾಮದಾಪುರ್ ಮತ್ತು ನೀಲ್ ಪಾತಿ. ಇವರನ್ನು ವಾರಣ್ಯ ಕೇಳಕ್ಕೆ ಕಳಿಸಿದ್ದು ಶ್ರೀಮತಿ ರೇಖಾ ಮಂಜುನಾಥ್. ರೇಖಾ ಮಂಜುನಾಥ್ ಅವರು ಇನ್ನೂ ಬಂದಿಲ್ಲ. ರೇಖಾ ಖಂಡಿತ ವೇದಿಕೆ ಮೇಲೆ ಬರಬೇಕು, ಕಾಯ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ಏನು? ಮುಂದಿನ ಕಾರ್ಯಕ್ರಮಕ್ಕೆ ಮುಂಚೆ ನಿಮಗೆ ಮತ್ತೊಂದು ಪ್ರಶ್ನೆ ಗುರೂಜಿ. ಈಗ